ಕ್ಲೀಂಕಾರ ಮಂತ್ರ ಅಂದರೆ 6 ಅಪ್ಸರೆಯರು, ದೇವಕನ್ಯೆಯರು ಶಕ್ತಿ, ಹಾಗೆ ಒಬ್ಬ ಮಹಾಶಕ್ತಿ ಜಗನ್ಮಾತೆ ಶಕ್ತಿ. ಒಟ್ಟು 7 ಮಾತೆಯರ ಶಕ್ತಿ, ಸಪ್ತ ಮಾತೃಕೆಯರ ಶಕ್ತಿ, ಕ್ಲೀಂಕಾರ ಮಂತ್ರ ಶಕ್ತಿ. ಇದರಲ್ಲಿ ಪರಮಶಿವನ ಮೂಲ ಶಕ್ತಿ, ಅಗ್ನಿದೇವನ ಶಕ್ತಿ, ಗಂಗಾಮಾತೆಯ ಶಕ್ತಿ, ಒಟ್ಟಾರೆ ಎಲ್ಲರ ಶಕ್ತಿ, 6 ಅಪ್ಸರೆಯರ, ಒಬ್ಬ ಮಹಾಶಕ್ತಿ ಪಾರ್ವತಿ ಶಕ್ತಿ, ಸಪ್ತ ಮಾತೃಕಾ ಶಕ್ತಿ, ಇದೇ ಕ್ಲೀಂಕಾರ ಶಕ್ತಿ. ಈ ಶಕ್ತಿ ಸುಬ್ರಹ್ಮಣ್ಯ ಕಾರ್ತಿಕ ಶಕ್ತಿ, ಕಾರ್ತಿಕ ಸ್ವಾಮಿ ಶಕ್ತಿ. ಓಂ ಶಾಂತಿ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಕ್ಲೀಂಕಾರ ಮಂತ್ರ ಶಕ್ತಿ. ಕ್ಲೀಂಕಾರ ಮಂತ್ರ ಅಂದ್ರೇನು? ಕ್ಲೀಂಕಾರ ಮಂತ್ರ ಯಾಕೆ ಅಷ್ಟೊಂದು ಅದ್ಭುತವಾದ ಶಕ್ತಿಯನ್ನು ನೀಡುತ್ತೆ? ಕ್ಲೀಂಕಾರ ಮಂತ್ರ ಯಾಕೆ ಅಷ್ಟೊಂದು ಫೇಮಸ್ ಆಗಿದೆ, ಹೆಸರುವಾಸಿ ಆಗಿದೆ? ಯಾಕೆ ಅದು ಅಷ್ಟೊಂದು ಮಹತ್ವವನ್ನು ಪಡೆದಿದೆ? ಕ್ಲೀಂಕಾರ ಮಂತ್ರ ಸಾಕಷ್ಟು ಮಂದಿ ಮಂತ್ರವಾದಿಗಳು, ಗುರುಗಳು, ಸಿದ್ಧರು, ಮಂತ್ರಸಿದ್ಧಿ ಮಾಡ್ಕೊಳ್ಳೋಂಥವರು ಕ್ಲೀಂಕಾರವನ್ನು ಬಹಳ ಮುಖ್ಯವಾಗಿ ಆಯ್ಕೆ ಮಾಡ್ಕೋತಾರೆ. ಎಲ್ಲೋ ಗುಹೆಗಳಲ್ಲಿ ಕೂತ್ಕೊಂಡು, ಎಲ್ಲೋ ಸ್ಮಶಾನದಲ್ಲಿ ಕೂತ್ಕೊಂಡು, ಎಲ್ಲೋ ಪಾಳು ಬಿದ್ದ ಬಂಗ್ಲೆಗಳಲ್ಲಿ ಕೂತ್ಕೊಂಡು, ಹಳೆಯ ದೇವಸ್ಥಾನಗಳಲ್ಲಿ ಕೂತ್ಕೊಂಡು, ಹಾಗೆ ಶಕ್ತಿ ದೇವಾಲಯಗಳು ಮಂದಿರಗಳು ಇರ್ತಾವಲ್ಲ, ಅಲ್ಲಿ ಕೂಡ ಕ್ಲೀಂಕಾರ ಮಂತ್ರವನ್ನು ಎಲ್ಲ ಗುರುಗಳು, ಸಿದ್ಧ ಪುರುಷರು ಭಾಳ ಏನು ಮಾಡ್ತಾರೆ? ತುಂಬ ಇಷ್ಟಪಡ್ತಾರೆ. ಯಾಕೆ ಈ ಕ್ಲೀಂಕಾರ ಮಂತ್ರವನ್ನು ಇಷ್ಟಪಡ್ತಾರೆ ಅಂದರೆ, 6 ಅಪ್ಸರೆಯರು, ದೇವತಾ ಕನ್ಯೆಯರು, ದೇವ ಕುಮಾರ್ತಿಯರು, ದೇವಲೋಕದ ದೇವತಾ ಕುಮಾರ್ತಿಯರು, ದೇವಕನ್ಯೆಯರು, ಅವರ ಶಕ್ತಿ ಜೊತೆಗೆ ಆದಿಶಕ್ತಿ, ಪರಾಶಕ್ತಿ, ಮಾತೆ ಪಾರ್ವತಿ ಶಕ್ತಿ, ಒಟ್ಟು 7 ಶಕ್ತಿ ಇರುತ್ತೆ. ಯಾವುದರಲ್ಲಿ? ಕ್ಲೀಂಕಾರ ಮಂತ್ರದಲ್ಲಿ ಒಟ್ಟು 7 ಶಕ್ತಿ ಇರುತ್ತೆ. 6 ಅಪ್ಸರೆಯರು, 1 ಮಹಾಶಕ್ತಿ ಪಾರ್ವತಿ ದೇವಿ, ಇಷ್ಟು ಶಕ್ತಿ. ಅದಕ್ಕೆ ಆ ಒಂದು ಮಂತ್ರಕ್ಕೆ ಅಷ್ಟೊಂದು ಪವರ್ಫುಲ್ ಹೆಸರುವಾಸಿ ಆಗಿರುತ್ತೆ. ಪವರ್ಫುಲ್ ಆದಂಥ ಹೆಸರುವಾಸಿ ಆಗಿರುತ್ತೆ. ಗೊತ್ತಾಯ್ತಲ್ಲ? ಆದರೆ ಇದಕ್ಕೊಂದು ಕಾರಣ ಇದೆ, ಅದಕ್ಕೊಂದು ಸಣ್ಣ ಕಥೆ ಇರುತ್ತೆ. ಯಾಕೆ ಏನು ಅಂದ್ಬಿಟ್ಟು ನೋಡೋಣ ಅದೇನು ಅಂತ. ಒಂದು ಕಥೆ ಇದೆ, ಅದು ತಿಳ್ಕೊಂಡ್ರೆ ನಿಮಗೆ ಈ ಕ್ಲೀಂಕಾರ ಮಂತ್ರ ಹೆಂಗೆ ಬಂತು, ಈ ಅಪ್ಸರೆಯರು ಯಾರು, ದೇವಕನ್ಯರು ಯಾರು, ಏನು ಕಾರಣ ಅನ್ನೋದು ನೀವು ತಿಳ್ಕೊಬೇಕು. ಅದಕ್ಕೆ ಕಾರ್ತಿಕ ಸ್ವಾಮಿ ಜನನ, ಸುಬ್ರಹ್ಮಣ್ಯ ಸ್ವಾಮಿ ಜನನ ನಿಮ್ಮೆಲ್ಲರಿಗೂ ಗೊತ್ತಿದೆ. ನಾನೊಂದು ಸಾರಿ ವಿವರಿಸ್ತೀನಿ, ಸ್ವಲ್ಪ ಒಂದು 2 ನಿಮಿಷದಲ್ಲಿ ಹೇಳಿ ಮುಗಿಸ್ತೀನಿ, ಓಕೆನಾ? ನೋಡ್ರಿ, ಆಗಾಗ ದೇವತೆಗಳ ಮೇಲೆ ರಾಕ್ಷಸರು ಯುದ್ಧ ಮಾಡ್ತಿರ್ತಾರೆ. ಅವರು ಯುದ್ಧ ಮಾಡಿ ದೇವತೆಗಳನ್ನು ನಾಶ ಮಾಡ್ತಾರೆ. ಅಂದರೆ ಕೆಟ್ಟವರು ಒಳ್ಳೆಯವ್ರ ಮೇಲೆ ದಾಳಿ ಮಾಡ್ತಾರೆ. ಹೀಗಿರಬೇಕಾದ್ರೆ ಈ ಕಡೆ ಪರಮಶಿವನ ಪತ್ನಿ ಸತೀದೇವಿ, ಅವರಪ್ಪ ಆಹ್ವಾನ ನೀಡಲಿಲ್ಲ. ಒಂದು ಪ್ರೋಗ್ರಾಮ್, ಏನೋ ಒಂದು ಯಾಗ ಮಾಡ್ತಿರ್ತಾರೆ, ಒಳ್ಳೆ ಯಜ್ಞ ಅಂತೀವಲ್ಲ, ಹಾಗೆ ಹಬ್ಬ, ಉತ್ಸವ, ಜಾತ್ರೆ ಅಂತ. ಅದಕ್ಕೆ ಕರೀಲಿಲ್ಲ ಮಗಳಿಗೆ. ದಕ್ಷಕ ಬ್ರಹ್ಮ ಪಾರ್ವತಿ ತನ್ನ ಮಗಳು ಸತೀದೇವಿಯನ್ನು ಕರೀಲಿಲ್ಲ. ಹಾಗೆ ಅಳಿಯನನ್ನು ಕರೀಲಿಲ್ಲ. ಅಳಿಯ ಬಂದು ಶಿವ ಕರೀಲಿಲ್ಲ. ಅದಕ್ಕೆ ಮಗಳು ಸತೀದೇವಿಗೆ ಕೋಪ ಬಂತು ತಂದೆ ಮೇಲೆ. ತಂದೆ ಹತ್ರ ಹೋಗಿ ಎಲ್ಲ ಫಂಕ್ಷನ್ ನಡೆಯುವಾಗೆ, ಕಾರ್ಯಕ್ರಮ ನಡೆಯುವಾಗಲೇ ಹೋಗಿ ಆಕೆ ಗಲಾಟೆ ಮಾಡ್ತಾಳೆ, ಯಾಕೆ ನಮ್ಮನ್ನು ಕರೀಲಿಲ್ಲ ಅಂತ. ಆತ ಅವಮಾನ ಮಾಡ್ತಾನೆ ಮಗಳಿಗೆ. ನಿನ್ನ ಗಂಡ ಬೂದಿ ಬಳಕ, ನಿನ್ನ ಗಂಡನ ಅಕ್ಕಪಕ್ಕ ಎಲ್ಲ ಇಂಥ ಕುಡುಕರು, ಚುಟ್ಟ ಹೊಡೆಯೋರು, ಭಂಗಿ ಸೇದೋರು, ನ್ಯಾಯವಾಗಿ ಸ್ನಾನ ಮಾಡಲ್ಲ, ಹೆಂಗಂದ್ರೆ ಹಂಗೆ ಕೂದಲು ಬಿಟ್ಕೊಂಡಿರ್ತಾರೆ, ಮೈ ಮೇಲೆ ಬಟ್ಟೆ ಹಾಕಲ್ಲ, ಎಲ್ಲ ಬೂದಿ ಬಳಕರು, ಸ್ಮಶಾನದಲ್ಲಿ ವಾಸ ಮಾಡ್ತಾರೆ, ಗಲೀಜು ನಿಮ್ಮ ಗಂಡನ ಜೊತೆಯಲ್ಲಿರೋರು, ಅದಕ್ಕೆ ನಾನು ಕರೀಲ್ಲ, ಏನೀಗ ಅಂತಾನೆ ಮಗಳ ಮೇಲೆ. ಯಾರೋ ದಕ್ಷಕ ಬ್ರಹ್ಮ. ಮಗಳು ಸತೀದೇವಿ ಕೋಪ ಬರುತ್ತೆ, ತುಂಬ ಅವಮಾನ ಆಗುತ್ತೆ, ಎಲ್ಲರ ಮುಂದೆ ಹಂಗೆ ಅಂದ್ಬಿಡ್ತಾನೆ. ಏನಕ್ಕೂ ಪ್ರಯೋಜನ ಇಲ್ಲ, ನಿನ್ನ ಗಂಡ ₹1 ಸಂಪಾದನೆ ಇಲ್ಲ, ₹1 ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ ನಿನ್ನ ಗಂಡನಿಗೆ, ಯಾವಾಗಲೂ ಧ್ಯಾನ ಅಂತ ಕೂತಿರ್ತಾನೆ, ಯಾರ್ಯಾರನ್ನೋ ಜೊತೆಯಲ್ಲಿ ಹಾಕ್ಕೊಂಡಿರ್ತಾನೆ,
ಬಡಪ ನಿನ್ನ ಗಂಡ, ನಮ್ಮದು ಸ್ಟೇಟಸ್ ಬೇರೆ, ಅಂತಸ್ತು ಆಸ್ತಿ ಅಂತಸ್ತು ಬೇರೆ ಅನ್ನೋ ಥರ ಮಾತಾಡ್ತಾನೆ ದಕ್ಷಕ ಪ್ರೇಮ, ತುಂಬ ತುಂಬ ಗರ್ವದಿಂದ, ಅಹಂಕಾರದಿಂದ. ಅದಕ್ಕೆ ಮಗಳಿಗೆ ಕೋಪ ಬರುತ್ತೆ. ಎಲ್ಲರ ಮುಂದೆ ಆಕೆ ಅಗ್ನಿಕುಂಡದಲ್ಲಿ ಆರ್ಬಿಟ್ಟು ಸುಟ್ಟೋಗ್ತಾಳೆ. ಇದು ಶಿವನಿಗೆ ಗೊತ್ತಾಗುತ್ತೆ. ಆಮೇಲೆ ಶಿವನಿಗೆ ಕೋಪ ಬರುತ್ತೆ. ಆಮೇಲೆ ಶಿವನ ಕುತ್ತಿಗೆಯಲ್ಲಿರೋ ನಾಗರಾಜ ಸ್ವಾಮಿ ಕೆಳಗಡೆ ಹೇಳಿದ ಉಗ್ರ ರೂಪ ತಾಳ್ತಾನೆ. ವೀರಭದ್ರ ಸ್ವಾಮಿ ಅವತಾರ ತಾಳಿ ಒಂದಷ್ಟು ಸೈನ್ಯನ ಕರ್ಕೊಂಡು ಹೋಗಿ ದಕ್ಷಕ ಬ್ರಹ್ಮನ ಸೈನ್ಯನ ನಾಶ ಮಾಡಿ ಆತನ ತಲೆನೂ ಕಡ್ದಾಕ್ತಾನೆ. ಇದು ಕತೆ. ಆದರೆ ಅನಂತರ ಶಿವ ಬರ್ತಾನೆ. ಸುಟ್ಟು ಹೋಗಿರುವ ಅರ್ಧಂಬರ್ಧ ಸುಟ್ಟು ಹೋಗಿ ಪ್ರಾಣ ಬಿಟ್ಟಿರೋ ತನ್ನ ಪತ್ನಿಯನ್ನು ಸತೀದೇವಿಯನ್ನು ಭುಜದ ಮೇಲೆ ಹಾಕ್ಕೊಂಡು ಪಾಪ ತುಂಬ ಫೀಲಿಂಗಲ್ಲಿ ತನ್ನ ಧರ್ಮಪತ್ನಿ ಸುಟ್ಟೋಗ್ಬಿಟ್ಲಲ್ಲ ಅಂತ ತುಂಬ ನೋವಾಗಿ ಮೈಂಡು ಶಾಕ್ ಆಗುತ್ತೆ. ಶಿವನಿಗೆ ಮೈಂಡ್ ಶಾಕ್ ಆಗುತ್ತೆ. ಆ ಶಾಕ್ ಆದಮೇಲೆ ಅದೇ ಇದರಲ್ಲಿ ನೋವಿನಲ್ಲಿ ಅಲ್ಕೊಂಡು ಆ ಎಣಾನ ಎತ್ಕೊಂಡು ಹೋಗ್ತಿರ್ತಾನೆ. ನೀವು ನೋಡಿರ್ಬೇಕು, ಕೆಲವು ಕೋತಿಗಳು ಸತ್ತೋಗ್ಬಿಟ್ಟಿರ್ತವೆ, ತಾಯಿ ಕೋತಿ. ಅವು ಮರಿಗಳು ಗೋಳಾಡ್ತಿರ್ತವೆ. ಆ ತಾಯಿ ಹೆಣದ ಹತ್ರ ಇರ್ತಾವೆ, ಎಲ್ಲಿ ಹೋಗಲ್ಲ ಮರಿಗಳು. ಅದೇ ರೀತಿ ಕೆಲವು ಮರಿಗಳು ತೀರೋಗ್ಬಿಟ್ಟಿರ್ತವೆ. ಕೋತಿಗಳ ಮರಿನ ತೀರೋಗಿರೋ ಮರಿನೇ ಎತ್ಕೊಂಡು ತಿರುತ್ತಾ ಇರುತ್ತೆ. ಆ ಮರಿ ಅಸ್ಥಿಪಂಜರ ಆಗೋವರೆಗೂ ಎತ್ಕೊಂಡು ತಿರುಗ್ತಾ ಇರ್ತದೆ. ನೀವು ನೋಡಿರ್ಬೇಕು. ಬಹಳ ಹೃದಯ ವಿದ್ರಾವಕ ಸ್ಥಿತಿಗಳಿವು, ಹೇಳೋಕ್ಕಾಗಲ್ಲ. ಅದೇ ರೀತಿ ಶಿವ ತನ್ನ ಪತ್ನಿಯೆಲ್ಲ ಭುಜದ ಮೇಲೆ ಹಾಕ್ಕೊಂಡು ಕಾಡು ಮೇಡು ಹಲ್ಕೊಂಡು ಎಲ್ಲಂದ್ರೆ ಅಲ್ಲಿ ಹಲ್ಕೊಂಡು ನ್ಯಾಯವಾಗಿ ಊಟ ಮಾಡ್ದಿರ, ತಿಂದಿರ, ಕುಡಿದಿರ, ಉಪವಾಸದಲ್ಲಿ ಹೋಗ್ತಿರ್ತಾನೆ. ಇದನ್ನು ನಾನು ನೋಡಲಾರ್ದೆ ಶ್ರೀಮನ್ನಾರಾಯಣ ಶಿವನ ಮೇಲೆ ಯುದ್ಧ ಮಾಡಿ ಫೈಟ್ ಮಾಡಿ ಆ ಒಂದು ಶರೀರವನ್ನು ತಗೊಂಡು, ಸತೀದೇವಿ ಶರೀರವನ್ನು ತಗೊಂಡು ಅದನ್ನು 54 ಭಾಗ ಮಾಡಾಕ್ತಾನೆ. ಅದೇ 54 ಶಕ್ತಿಪೀಠಗಳು ಭಾರತ ದೇಶದಲ್ಲಿ ಹಾಗೂ ಅಕ್ಕಪಕ್ಕ ದೇಶಗಳಲ್ಲಿ 54 ಶಕ್ತಿಪೀಠಗಳು. ಅಂದರೆ ಸತೀದೇವಿಯ ಒಂದೊಂದು ಕೈ, ಒಂದೊಂದು ತಲೆ, ಒಂದೊಂದು ತುಂಡು, ಕಾಲು ಎಲ್ಲ ಅಂಗಾಂಗಗಳು ಬೇರೆ ಬೇರೆ. ಕಾರಣ ಏನಂದರೆ ಶಿವನಿಗೆ ಸಿಗಬಾರ್ದು ಅಂತ. ಯಾಕಂದರೆ ಜಗತ್ತ ಲಯಕರ್ತ ಶಿವ ಪರಮಶಿವನು ಸದ್ಗುರು ಮೂರ್ತಿ, ಗುರುಗಳಿಗೆ ಗುರು ಅಂಥವ್ನು ಹಿಂಗೆ ಆಗ್ಬಿಟ್ರೆ ಒಳ್ಳೆ ಹುಚ್ಚನ ಥರ ಆಗ್ಬಿಟ್ಟಿದ್ದಾನೆ. ಈಗ ವ್ಯಾಮೋಹದಲ್ಲಿ ಮುಳುಗ್ಬಿಟ್ರೆ ಜಗತ್ತಿನ ಸೃಷ್ಟಿ ಸ್ಥಿತಿಯ ಲಯಗಳು ಏರುಪೇರಾಗೋಗ್ತದೆ. ಜಗತ್ತಿನ ಕಲ್ಯಾಣ ಆಗಲ್ಲ. ಅದಕ್ಕೆ ಎಲ್ಲ ದೇವತೆಗಳು ಗುರುಗಳು ಮಾತಾಡಿಕೊಂಡು ಈ ಕೆಲಸ ಶ್ರೀಮನ್ನಾರಾಯಣ ಕೈಯಿಂದ ಮಾಡಿರ್ತಾರೆ. ಶ್ರೀಮನ್ನಾರಾಯಣ ಆತ ತನ್ನ ಸುದರ್ಶನ ಚಕ್ರದಲ್ಲಿ ಅದನ್ನು ಭಾಗಗಳು ಮಾಡಿ ಬೇರೆ ಬೇರೆ ಕಡೆ ಹಾಕಿರ್ತಾನೆ. ಅದೇ ಶಕ್ತಿಪೀಠಗಳಾಗಿದೆ ಇವತ್ತು. ಓಕೆನಾ? ಇದು ಆದರೆ ಅನಂತರ ಶಿವನು ಆದರೂ ಕೂಡ ಶಿವನು ಮೋಹಿತನಾಗಿ ತನ್ನ ಪತ್ನಿ ಮೇಲೆ ಎಲ್ಲೋ ಒಂದು ಕಡೆ ಕೂತಿರ್ತಾನೆ. ಈ ವಿಷಯ ತಾರಕಾಸುರ ಅನ್ನೋ ರಾಕ್ಷಸನಿಗೆ ಗೊತ್ತು. ಅವನು ಬ್ರಹ್ಮಾಜಿಯ ತಪಸ್ ಮಾಡಿ ವರ ಪಡ್ಕೊಬಿಟ್ಟು ಯಾರ್ಯಾರಿಗೋ ಋಷಿಮುನಿಗಳಿಗೆ, ಯಾರ್ಯಾರೋ ಒಳ್ಳೆಯವ್ರಿಗೆ ಎಲ್ಲ ಕಾಟ ಕೊಟ್ಕೊಂಡು ದೇವಸ್ಥಾನಗಳನ್ನು ಹಾಳು ಮಾಡ್ಕೊಂಡು ಇರ್ತಾನೆ. ದೇವತೆಗಳ ಮೇಲೆ ಎಲ್ಲ ತನ್ನ ಅಧೀನಕ್ಕೆ ತಗೊಂಡು ದೇವತೆಗಳನ್ನು ಹಿಂಸೆ ಕೊಡ್ತಿರ್ತಾನೆ. ಯಾರೋ ತಾರಕಾಸುರ ಅನ್ನೋ ದೈತ್ಯ ರಾಕ್ಷಸ ರಾಜ. ಅದಕ್ಕೆ ಋಷಿಮುನಿಗಳು ದೇವತೆಗಳೆಲ್ಲ ಇವನ್ನೇನಾದರೂ ಮಾಡಿ ನಾಶ ಮಾಡಬೇಕು ತಾರಕಾಸುರನ ಅಂತ ಪ್ಲ್ಯಾನ್ ಮಾಡ್ತಾರೆ. ಆದರೆ ಏನು ಪ್ಲ್ಯಾನ್ ಮಾಡೋದು ಏನು? ಅವನು ವರ ಕೇಳ್ಕೊಬಿಟ್ಟು ಅವನೇನಂತಂದ್ರೆ, ನಾನು ಯಾರಿಂದನೂ ಸಾಯಬಾರ್ದು, ಯಾರ ಕೈಯಲ್ಲೂ ಸಾಯಬಾರ್ದು ಅಂತ. ಆದರೂ ಬ್ರಹ್ಮಾಜಿ ಹೇಳಿರ್ತಾನೆ ವರ ಕೊಡುವಾಗ, ನೋಡಪ್ಪ, ಯಾರಾದರೂ ಒಬ್ಬರಿಂದ ಸಾಯಬೇಕು, ಒಂದು ಜೀವಿಯಿಂದ ಸಾಯಬೇಕು, ಹುಟ್ಟಿದವ್ರು ಸಾಯಲೇಬೇಕು, ಯಾವುದಾದ್ರೂ ಒಂದು ಜೀವಿಯಿಂದ ಕೇಳ್ಕೊ ಅಂತಾನೆ. ಸರಿ, ಯಾರಿಂದ ಕೇಳ್ಕೊಳ್ಳೋದು? ನನಗೆ ಶಿವನಿಂದ ಹುಟ್ಟುವ ಮಗನಿಂದ ನನಗೆ ಸಾವು ಬರಲಿ ಅಂತ ಕೇಳ್ಕೊಬಿಡ್ತಾನೆ. ಭಾರಿ ಬುದ್ಧಿವಂತ ಇವನು. ಯಾಕೆಂದರೆ ಶಿವನಿಗೆ ಜ್ಞಾನನೇ ಇಲ್ಲ, ಕೋಮನಲ್ಲಿದ್ದಾನೆ. ಒಂಥರ ಮೈಂಡು ಇದಾಗ್ಬಿಟ್ಟಿದೆ, ಶಾಕ್ ಆಗಿಬಿಟ್ಟಿದೆ. ಆತನಿಗೆ ಜ್ಞಾನನೇ ಇಲ್ಲ, ತನ್ನ ಪತ್ನಿ ತೀರೋಗ್ಬಿಟ್ಲಲ್ಲ ಅದಕ್ಕೆ. ಇನ್ನು ಆತನಿಗೆ ಜ್ಞಾನ ಬರುವುದು ಯಾವಾಗ? ಮಾಮೂಲಿ ಮನುಷ್ಯ ಆಗೋದು ಯಾವಾಗ? ದೇವರಾಗೋದು ಯಾವಾಗ? ಮನುಷ್ಯ ಆಗೋದು ಯಾವಾಗ? ಜ್ಞಾನ ಬರೋದು ಯಾವಾಗ? ನಾರ್ಮಲ್ ಸ್ಥಿತಿಗೆ ಕಂಡೀಷನ್ಗೆ ಬರೋದು ಯಾವಾಗ? ಆತ ಇನ್ನೊಂದು ಮದುವೆ ಮಾಡ್ಕೊಳ್ಳೋದು ಯಾವಾಗ? ಮಗುವಾಗೋದು ಯಾವಾಗ? ಇದು ಐಡಿಯಾ ಇವನಿಗೆ, ತಾರಕಾಸುರನಿಗೆ. ಆತ ಇಷ್ಟೊಂದು ಮೈಂಡ್ ಶಾಕ್ ಆಗಿದ್ದಾನೆ ಅಂದಮೇಲೆ ಖಂಡಿತ ಆತನಿಗೆ ಜ್ಞಾನನೇ ಬರೋಲ್ಲ, ಮಾಮೂಲಿ ಕಂಡೀಷನ್ಗೆ ಬರೋಲ್ಲ. ಒಂದನೇದು. ಎರಡನೇದು, ಬಂದರೂ ಇನ್ನೊಂದು ಮದುವೆ ಮಾಡ್ಕೊಳ್ಳಲ್ಲ. ಇದು ತಾರಕಾಸುರನ ಕಂಡೀಷನ್ನು. ಹಂಗಿದ್ಮೇಲೆ ಅದನ್ನ ಮಕ್ಕಳೆಲ್ಲಿಂದ ಬರ್ತವೆ ಅಂತ ಪ್ಲ್ಯಾನ್ ಮಾಡ್ಕೊತಾರೆ. ಅದರಲ್ಲೂ ತಾಯಿನೇ ಇರಬಾರ್ದು, ತಾಯಿನೇ ಇಲ್ದಿರೋ ಪರಿಸ್ಥಿತಿನಲ್ಲೇ ಇವನಿಗೆ ಹೆಂಗೆ ಗೊತ್ತಾಗುತ್ತೆ ಮಗು ಹಿಂಗಾಗುತ್ತೆ ಅನ್ನೋದು ಇವನ ಮೈಂಡಲ್ಲಿ ಇನ್ನೊಂದು ಐಡಿಯಾ. ಹೇಳ್ತೇನೆ ಇಲ್ಲ ಅಂದರೆ ಎಲ್ಲಿದ್ದಾಗ್ತದೆ. ಶಿವನು ಧರ್ಮನಿಷ್ಠ, ಧರ್ಮವಂತ ಅಲ್ವಾ? ಕಿರತೆ ವರ ಕೇಳ್ಕೊಬಿಡ್ತಾನೆ.
ಬ್ರಹ್ಮಾಜಿ ತಥಾಸ್ತು ಅಂದ್ಬಿಟ್ಟು ಹೊರಟಾಗಿರ್ತಾನೆ. ಈಗ ದೇವತೆಗಳು ಋಷಿಮುನಿಗಳಿಗೆಲ್ಲ ಒಂದು ಟೆನ್ಷನ್ ಶುರುವಾಗುತ್ತೆ. ಶಿವನಿಂದ ಕೇಳ್ಕೊಬಿಟ್ಟಿದ್ದಾನೆ, ಶಿವನ ಮಗನಿಂದ ಕೇಳ್ಕೊಬಿಟ್ಟಿದ್ದಾನೆ, ಇವನು ಸಾವು ತಾರಕಾಸುರ. ಏನಾದರೂ ಮಾಡಿ ಶಿವನಿಗೆ ಮದುವೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಬಿಡ್ತಾರೆ. ಅವರು ಏನೇನೋ ಮಾಡ್ತಾರೆ. ರತಿ ಮನ್ಮಾತ್ರನ ಕಳಿಸ್ತಾರೆ. ಆವಾಗ ಅವರು ಶಿವನಿಗೆ ಕೋಪ ಬಂದು ತ್ರಿನೇತ್ರದಿಂದ ಅವರು ಹೋಗ್ತಾರೆ, ಸುಟ್ಟೋಗ್ತಾನೆ ಮನ್ಮಥ. ತಿರ್ಗಾ ಅಮ್ಮ ಕೇಳ್ಕೊತಾಳೆ, ಬೂದಿ ಆಗೋಗಿರ್ತಾನೆ. ಮತ್ತೆ ಪುನರ್ಜನ್ಮ ಸಿಗುತ್ತೆ, ಹೋಗಮ್ಮ ನಿನ್ನ ಗಂಡನಿಗೆ ಅಂತಾನೆ ಶಿವ ಪ್ರಸನ್ನನಾಗಿ. ಆಮೇಲೆ ಪುನರ್ಜನ್ಮ ಅಂದರೆ ದ್ವಾಪರ ಯುಗದಲ್ಲಿ ಪ್ರದ್ಯುಮ್ನಾಗಿ ಹುಡ್ತಾನೆ. ಪ್ರದ್ಯುಮ್ನ ಅಂದರೆ ಗೊತ್ತಲ್ಲ, ಶ್ರೀಕೃಷ್ಣನ ಮಗನಾಗಿ ಹುಡ್ತಾನೆ. ಯಾರು? ರತಿ, ಮನ್ಮಥ. ಆಮೇಲೆ ರತಿ ಆತನಿಗೆ ವಿದ್ಯೆ ಕಲಿಸಿ, ಮತ್ತು ತನ್ನ ವಿದ್ಯೆಗಳೆಲ್ಲ ಕಲಿಸಿ, ಮತ್ತು ಆತನನ್ನು ಆತನು ಇಲ್ಲಿ ಜನ್ಮ ಅಂತ್ಯ ಆದಮೇಲೆ, ಇದ್ದಲ್ಲಿ ತೀರೋದ್ಮೇಲೆ, ಅಂತ್ಯ ಆದಮೇಲೆ ತನ್ನ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾಳೆ ರತಿ. ಮತ್ತು ಇದು ಸ್ಟೋರಿ, ರತಿ ಮನ್ಮಥರ ಸ್ಟೋರಿ. ಆದರೆ ಶಿವನಿಗೆ ಇವಾಗ ಜ್ಞಾನ ಬಂತು, ಮದುವೆ ಯಾರು ಮಾಡಿಸೋದು? ಆತನಿಗೆ ಸ್ವಲ್ಪ ಜ್ಞಾನ ಬಂದಿದೆ, ಮದುವೆ ಮಾಡ್ಕೊಳ್ಳಲ್ಲ. ಇದು ಕತೆ. ಹಾಗಾದ್ರೆ ಮಗು ಹಿಂಗಾಗುತ್ತೆ. ಅದಕ್ಕೆ ಈ ರತಿ ಮನ್ಮಥರು ಇನ್ನೂ ಯಾರ್ಯಾರೋ ಬಿಟ್ಟಿದ್ರಲ್ಲ, ಆ ಟೈಮಲ್ಲಿ ಶಿವನಲ್ಲಿ ಏನೋ ಒಂದು ವಿಕೃತ ಆಗುತ್ತೆ. ವಿಕೃತ ಆಗಿ ಆತನ ಒಂದು ತೇಜಸ್ಸು, ಆತನ ಒಂದು ಶಕ್ತಿ ಬಿಡುಗಡೆ ಆಗುತ್ತೆ. ಅದನ್ನು ನೀವು ಏನಂತೀರೋ ಅಂದ್ಕೊಳ್ಳಿ, ತೇಜಸ್ಸು ಅಂತಾರೆ ಅದನ್ನು ಅಗ್ನಿ ಸ್ವೀಕಾರ ಮಾಡ್ತಾನೆ, ಅಗ್ನಿದೇವ ಸ್ವೀಕಾರ ಮಾಡ್ತಾನೆ. ಶಿವನಿಂದ ಬಿಡುಗಡೆಯಾದ ತೇಜಸ್ಸನ್ನು ಅಗ್ನಿದೇವನು ಸ್ವೀಕಾರ ಮಾಡ್ತಾನೆ. ಅಗ್ನಿದೇವನಿಗೆ ಆ ತೇಜಸ್ಸನ್ನು ತಡ್ಕೊಳಕ್ಕಾಗೋದಿಲ್ಲ, ಅದನ್ನು ತನ್ನಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ ಅಗ್ನಿದೇವನಿಗೆ. ಆತ ಏನು ಮಾಡ್ತಾನೆ, ಗಂಗೆಗೆ ಕೊಟ್ಬಿಡ್ತಾನೆ. ಗಂಗೆ ನದಿ ಒಳಗೆ ಕೊಟ್ಬಿಡ್ತಾನೆ. ನದಿಗೂ ಗಂಗಾ ಮಾತೆಗೂ ಅದು ತಡ್ಕೊಳಕ್ಕಾಗಲ್ಲ, ಅಷ್ಟು ಶಕ್ತಿಶಾಲಿಯಾಗಿರುತ್ತೆ. ಡೋಸೇಜ್ ಜಾಸ್ತಿ, ಪವರ್ಫುಲ್ ಆಗಿರುತ್ತೆ. ಶಿವನ ಶಕ್ತಿ ಅಂದರೆ ಆತ್ಮಶಕ್ತಿ, ಅದು ತೇಜಸ್ಸು ಅಂತೀವಿ. ಕೆಲವರು ಏನಾರ ಹೇಳ್ತಾರೆ ಬಿಡಿ, ಅದು ಬೇರೆ ವಿಚಾರ. ಗಂಗೆ ಕೂಡ ತಡ್ಕೊಳಕ್ಕಾಗಲ್ಲ. ಆ ಗಂಗೆ ಕೂಡ ತಡ್ಕೊಳಕ್ಕಾಗಲ್ಲ, ಏನು ಮಾಡೋದು ಅಂತ ಪರಿತಪಿಸ್ತಾ ಇರ್ತಾಳೆ ಗಂಗೆ. ಏನು ಮಾಡೋದು, ಎಲ್ಲಿ ಹಾಕೋದು, ಇದನ್ನು ಎಲ್ಲಿ ಬಿಸಾಕೋದು, ಎಲ್ಲಿಗೆ ಬಿಟ್ಬಿಡೋದು ಅಂತ. ಯಾಕಂದರೆ ಶಿವಂದು ಹಂಗೆಲ್ಲ ಬಿಸಾಕಂಗಿಲ್ಲ ಅಲ್ವಾ, ಗೌರವ ಕೊಡಬೇಕಲ್ವ. ತೇಜಸ್ಸು ಶಕ್ತಿ, ಶಿವನ ಶಕ್ತಿ. ಆ ಸಂದರ್ಭದಲ್ಲಿ ಗಂಗೆ ಹರಿಕೊಂಡು ಬರ್ತಾ ಇರ್ತಾಳಲ್ಲ ನದಿಯಾಗಿ, ಅಲ್ಲೆಲ್ಲ ಸ್ನಾನ ಮಾಡೋಕ್ಕೆ ಬಂದಿರ್ತಾರೆ ಅಪ್ಸರೆಯರು. ದೇವಲೋಕದಿಂದ 6 ದೇವಕನ್ಯರು. ಈಕೆ ಏನು ಮಾಡ್ತಾಳೆ, ಗಂಗೆ ಆ ನದಿನಲ್ಲೇ ಅವ್ರಿಗೆ ಬಿಟ್ಬಿಡ್ತಾಳೆ ಆ ಶಕ್ತಿನ. ಅವ್ರು ಸ್ನಾನ ಮಾಡ್ತಿರ್ತಾರಲ್ಲ, ಎಲ್ಲ ಅವ್ರ ಶರೀರಕ್ಕೆ ಇದು ಆಕ್ಟಿವೇಟ್ ಆಗಿಬಿಡ್ತದೆ. ನದಿನಲ್ಲಿ ಸ್ನಾನ ಮಾಡ್ತಿರ್ತಾರಲ್ಲ, ಅವ್ರಿಗೆ ಆಕ್ಟಿವೇಟ್ ಆಗಿಬಿಡ್ತದೆ ಆ ಶಕ್ತಿ. ಅವರ ಗರ್ಭಗಳಲ್ಲಿ, ಆ ಸ್ತ್ರೀಯರ ಅಪ್ಸರೆಯರ ಗರ್ಭಗಳಲ್ಲಿ ಒಂದು ಮಗುವಾಗಿ ರೆಡಿ ಆಗಿಬಿಡುತ್ತೆ, ಒಂದೊಂದು ಮಗುವಾಗಿ. ಅವರು ಕೂಡ ಅದು ತಡ್ಕೊಳಕ್ಕಾಗಲ್ಲ. ಆ ಮಗು ತೇಜಸ್ಸನ್ನು ತಡ್ಕೊಳಕ್ಕಾಗಲ್ಲ, ಶಕ್ತಿಯನ್ನು ಓವರ್ ಡೋಸೇಜ್ ಶಕ್ತಿ, ಅದು ಮಹಾನ್ ಶಕ್ತಿ, ಚೈತನ್ಯ. ಅವರು ಕೂಡ ಏನು ಮಾಡ್ತಾರೆ, ಅದನ್ನು ಡೆಲಿವರಿ ಮಾಡಿಬಿಡ್ತಾರೆ. ಅಭಾಷಣ ಅಂತಿರಲ್ಲ ಆ ಥರ. ಇನ್ನೂ ವಯಸ್ಸು ಚಿಕ್ಕದು. ನೀವು ಹೇಳ್ತಿರಲ್ಲ 4 ತಿಂಗಳ ಪಿಂಡ, 5 ತಿಂಗಳ ಪಿಂಡ, 3 ತಿಂಗಳ ಪಿಂಡ, 6 ತಿಂಗಳ ಪಿಂಡ ಅಂತಿರಲ್ಲ, ಮಗು ಅಂತಿರಲ್ಲ, ಹಂಗೆ ಇನ್ನೂ ಚಿಕ್ಕ ಪುಟ್ಟದು. ಅದೇ 9 ತಿಂಗಳು 10 ತಿಂಗಳಾದರೆ ಡೆಲಿವರಿ ಆದರೆ ಮಗು ಇರುತ್ತೆ ಕರೆಕ್ಟಾಗಿ. ಇವರು 6 ಜನ ಗರ್ಭದಲ್ಲಿ ಅದು ಚಿಕ್ಕ ಪಿಂಡ, ಅವ್ರು ತಡ್ಕೊಳಕ್ಕಾಗ್ತಿಲ್ಲ, ಅದು ಈಚೆ ಬಿಟ್ಬಿಡ್ತಾರೆ. ಈಚೆ ಬಂದಮೇಲೆ ಏನಾಗುತ್ತೆ, ಈ ಪಾರ್ವತಿಗೆ ತುಂಬ ಬೇಜಾರಾಗುತ್ತೆ. ಆಶ್ಚರ್ಯ ಅಂದರೆ ಇಷ್ಟೊತ್ತಿಗೆ ಪಾರ್ವತಿಗೆ ಮದುವೆ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಆಮೇಲೆ ಶಿವನ ಮದುವೆ ಆಗಿರುತ್ತೆ. ಇದೆಲ್ಲ ಆದಮೇಲೆ ಇವೆಲ್ಲ ಕಥೆಗಳು ಹಿಂಗೆ ಬರೋಷ್ಟೊತ್ತಿಗೆ ಹಂಗೆ ಪಾರ್ವತಿಗೆ ಮದುವೆ ಆಗಿರ್ತದೆ. ಪಾರ್ವತಿ ತಪಸ್ಸು ಮಾಡಿ ಶಿವನನ್ನು ಒಲಿಸ್ಕೊಂಡು ಮದುವೆ ಮಾಡ್ಕೊಂಡಿರ್ತಾಳೆ. ಆಕೆಗೆ ಮಕ್ಕಳಿರೋದಲ್ಲ, ಏನು ಮಾಡೋದು ಅಂತಿರ್ತಾಳೆ. ಗೊತ್ತಾಯ್ತಲ್ಲ. ಅವಾಗ ಕುಮಾರಸ್ವಾಮಿ ಯಾವ ರೀತಿ ಆಗ್ತಾನೆ ಅಂದರೆ ನೋಡಿ ಇಲ್ಲಿ. ಈಗ ಆಕೆ ಜಗನ್ಮಾತೆ ಏನು ಮಾಡ್ತಾಳೆ, ಪಾರ್ವತಿ ಮಹಾಶಕ್ತಿ ಅಂತ ಇಟ್ಕೊಬಿಡಿ, ಜಗನ್ಮಾತೆ. ಈ 6 ಮಕ್ಕಳನ್ನು ಕಮಲಗಳಲ್ಲಿ ಇಟ್ಕೊಂಡು, ಸಣ್ಣ ಪುಟ್ಟ ಮಕ್ಕಳುಗಳನ್ನು ಕಮಲಗಳಲ್ಲಿ ಇಡ್ತಾರೆ. ಇಟ್ಬಿಟ್ಟು ಮತ್ತೆ ಅವೆಲ್ಲವನ್ನೂ ತನ್ನ ದಿವ್ಯಶಕ್ತಿಯಿಂದ, ತನ್ನ ಅಮೂಲ್ಯವಾದ ದಿವ್ಯಶಕ್ತಿಯಿಂದ, ಆತ್ಮಶಕ್ತಿ ಚೈತನ್ಯದಿಂದ ಪಾರ್ವತಿ ಏನು ಮಾಡ್ತಾಳೆ, 6 ಕಮಲಗಳಲ್ಲಿಟ್ಟಿರುವ ಪಿಂಡಗಳನ್ನು ಒಂದು ಪಿಂಡ ಮಾಡ್ತಾಳೆ. ಆದರೂ 6 ತಲೆಗಳು ಹಂಗೆ ಇರ್ತವೆ. ಆ ಒಂದು ಪಿಂಡವನ್ನು ತಾನು ಸ್ವೀಕಾರ ಮಾಡ್ತಾಳೆ. ಆಮೇಲೆ ಪಾರ್ವತಿಗೆ ಅದು ಜನನ ಆಗುತ್ತೆ, ಮಗು. ಅದೇ ಕಾರ್ತಿಕ ಸ್ವಾಮಿ, ಷಣ್ಮುಗ. 6 ತಲೆಗಳ ಮುಖ ಉಳ್ಳವ ಕಾರ್ತಿಕ ಸ್ವಾಮಿ ಷಣ್ಮುಗನಾಗ್ತಾನೆ. ಇದು ಆ ಷಣ್ಮುಗನ ಒಂದು ಶಕ್ತಿ ಎಲ್ಲಿಂದ ಬಂತು, ಆ ಜಗನ್ಮಾತೆ ಪಾರ್ವತಿಯಿಂದ ಬಂತು. ಆದರೆ ಪಾರ್ವತಿಯಲ್ಲಿ ಆ ಮಗು ಸೇರಿತು. ಆ ಮಗುವಿಗೆ ಜನ್ಮ ಕೊಟ್ಟವರು ಯಾರು, 6 ಮಕ್ಕಳಿಗೆ 6 ಅಪ್ಸರೆಯರು, ದೇವಲೋಕದ ಅಪ್ಸರೆಯರು.
6 ಶಕ್ತಿಗಳವು. ಆ ಮಕ್ಕಳು ಅಂದರೆ 6 ಶಕ್ತಿಗಳು. 6 ಮಕ್ಕಳಂದರೆ ಒಂದೊಂದು ತಾಯಿಯಿಂದ ಹುಟ್ಟಿದವು, 6 ತಾಯಿಗಳಿಂದ. ಆ ಒಟ್ಟಾರೆ ಜಗನ್ಮಾತೆ ಪಾರ್ವತಿ ಒಳಗೆ ಸೇರಿದವು. ಪಾರ್ವತಿ ಆ ಒಂದು ಮಗುವಿಗೆ ಜನ್ಮ ಕೊಡಲು. ಈಗ ಪಾರ್ವತಿ ಒಬ್ಬಳು, ಈ 6 ಒಟ್ಟು 7 ಆಯಿತು, ಸಪ್ತಮಾತೃಕೆ ಆಗೋಯ್ತು, 7 ಮಾತೃಕೆ ಆಗೋಯ್ತು. ಈ ಕಾರಣದಿಂದ ಪಾರ್ವತಿಯಲ್ಲಿ ಆ ಮಕ್ಕಳು ಸೇರಿದ್ರಿಂದ 6 ಅಪ್ಸರೆಯರ ಶಕ್ತಿ ಪಾರ್ವತಿಯಲ್ಲಿ ಸೇರಿತು. ಇದಕ್ಕೆ ಕ್ಲೀಂಕಾರ ಮಂತ್ರ ಅಂತಾರೆ, 6 ಶಕ್ತಿಗಳ ಮಂತ್ರ ಅಂತಾರೆ. 6 ಶಕ್ತಿಗಳ ಮಂತ್ರ, 6 ಶಕ್ತಿಗಳ ಅಪ್ಸರೆಯರ ದೇವಕನ್ಯೆಯರ ಹಾಗೂ ಜಗನ್ಮಾತೆ ಒಬ್ಬ ದೇವತೆಯ ಮಹಾಶಕ್ತಿಯ ಮಂತ್ರವನ್ನು ಕ್ಲೀಂಕಾರ ಮಂತ್ರ ಅಂತಾರೆ. ಈ 6 ಶಕ್ತಿಗಳಿಗೆ ಮಂತ್ರಗಳಿಗೆ ಒಂದೊಂದು ಮಂತ್ರ ಇರುತ್ತೆ ಅಪ್ಸರೆಯರದು. 6 ಮಂತ್ರಗಳಿಗೆ ಒಂದು ಮಂತ್ರ ಯಾವುದು? ಮಹಾಕಾಳಿ, ಅವರು ಯಾರು? ಪಾರ್ವತಿ ಮಹಾದೇವಿ. ಅದಕ್ಕೆ ಕ್ಲೀಂಕಾರ ಅಂತ ಹೆಸರು. ಗೊತ್ತಾಯ್ತಲ್ಲ? ಅಷ್ಟು ಪವರ್ಫುಲ್ ಆದ ಮಂತ್ರ, ಅಷ್ಟು ಶಕ್ತಿಶಾಲಿ. ಇವಾಗ ಶಿವ ಸೇರಿದ್ದಾನೆ, 6 ಅಪ್ಸರೆಯರ ಶಕ್ತಿ ಸೇರಿದೆ, ಗಂಗೆ ಸೇರಿದೆ, ಅಗ್ನಿ ಸೇರಿದೆ, ಪ್ರಕೃತಿ ಸೇರಿದೆ. ಇಷ್ಟು ಸೇರಿದರೆ ಏನಾಗುತ್ತಪ್ಪ ಪಾರ್ವತಿಗೆ? ಆಕೆ ಒಂದು ಮಹಾಶಕ್ತಿ ಆಗ್ತಾಳೆ. ಇನ್ನೂ ಅದೇ ಕುಮಾರಸ್ವಾಮಿ ಶಕ್ತಿ ಅಂತೀವಿ ನಾವು, ಅದೇ ಕ್ಲೀಂಕಾರ ಶಕ್ತಿ ಅಂತೀವಿ, ಜಗನ್ಮಾತೆ ಪಾರ್ವತಿ ಶಕ್ತಿ ಅಂತೀವಿ. ಗೊತ್ತಾಯ್ತಲ್ಲ? ಇಂಥ ಒಂದು ಮಂತ್ರವನ್ನು ನಾವು ಹೊಲಿಸ್ಕೋಬೇಕಾದ್ರೆ ಕಾರ್ತಿಕ ಮಾಸದಲ್ಲಿ ಪ್ರತಿ ಸೋಮವಾರ, ಕಾರ್ತಿಕ ಮಾಸದಲ್ಲಿ ಪ್ರತಿ ಸೋಮವಾರ ನಾನು ನಿಮಗೆ ಒಂದು ಬೀಜಾಕ್ಷರ ಮಂತ್ರ ಕೊಡ್ತೀನಿ. ಕಾರ್ತಿಕ ಸೋಮವಾರಗಳಲ್ಲಿ ಪ್ರತಿ ಸೋಮವಾರ ಸಂಜೆ ಯಾವುದಾದ್ರೂ ಶಿವನ ದೇವಸ್ಥಾನ ಹತ್ರ, ಕುಮಾರಸ್ವಾಮಿ ವಿಘ್ನೇಶ್ವರ ದೇವಸ್ಥಾನದ ಹತ್ರ, ಪಾರ್ವತಿ ದೇವಸ್ಥಾನ ಹತ್ರ ದೀಪ ಹಚ್ಚಿ, ದೀಪಗಳನ್ನು ಬೆಳಗಿ. ಕನಿಷ್ಠ 6 ದೀಪ, ಎಷ್ಟು? 6 ದೀಪ ಆದರೆ ಬೆಳಗ್ಗೆ, ಅಥವಾ 7 ದೀಪ, ಒಟ್ಟು 7 ದೀಪ ಬೆಳಗ್ಗೆ, ಅಥವಾ 6 ದೀಪ ಬೆಳಗ್ಗೆ. ಓಕೆನಾ? ಎಲ್ಲಿ? ಕಾರ್ತಿಕ ಸೋಮವಾರ ಶಿವನ, ಗಣಪತಿ, ಶಿವಶಕ್ತಿ ದೇವಸ್ಥಾನಗಳ ಹತ್ರ. ಹಾಗೆ ನಾನೊಂದು ಬೀಜಾಕ್ಷರ ಮಂತ್ರ ಸ್ಕ್ರೀನ್ ಮೇಲೆ ನಾನು ಕೊಡ್ತಾಯಿದ್ದೀನಿ. ಕುಮಾರಸ್ವಾಮಿಗೆ ಸಂಬಂಧಪಟ್ಟಿದ್ದು ಕ್ಲೀಂಕಾರ ಮಂತ್ರ, ಇದು ಮಹಾಕಾಳಿಗೆ ಸಂಬಂಧಪಟ್ಟಿದ್ದು ಕ್ಲೀಂಕಾರ ಮಂತ್ರ, ಇದು ಅಪ್ಸರರಿಗೆ ಸಂಬಂಧಪಟ್ಟಿದ್ದು ಕ್ಲೀಂಕಾರ ಮಂತ್ರ, ಇದು ಗಂಗಾ ಮಾತೆಗೆ, ಅಗ್ನಿದೇವನಿಗೆ, ಶಿವನಿಗೆ ಸಂಬಂಧಪಟ್ಟಿದ್ದು ಕ್ಲೀಂಕಾರ ಮಂತ್ರ. ಗೊತ್ತಾಯ್ತಲ್ಲ? ಅನಂತರ ಕುಮಾರಸ್ವಾಮಿ ಸ್ವಲ್ಪ ಬಾಲಕನಾಗಿರೋವಾಗಲೇ, ಚಿಕ್ಕ ಹುಡುಗನಾಗಿರೋವಾಗಲೇ ತಾರಕಾಸುರನನ್ನು ಸಂಹಾರ ಮಾಡ್ತಾನೆ. ಕಾರಣ ಅಷ್ಟು ಶಕ್ತಿಶಾಲಿಯಾಗಿರ್ತಾನೆ ಕುಮಾರಸ್ವಾಮಿ. ಚಿಕ್ಕ ಹುಡುಗನಾಗಿರೋವಾಗಲೇ ಒಳ್ಳೆಯ ತೇಜಸ್ಸು, ಒಳ್ಳೆಯ ಸೌಂದರ್ಯ, ಒಳ್ಳೆಯ ಶಕ್ತಿಶಾಲಿ ವಿದ್ಯಾವಂತ ಕೂಡ ಹೌದು, ಜ್ಞಾನಿ ಕೂಡ ಹೌದು. ಬಿಲ್ಲು, ಬಾಣ, ಗದೆ, ಕತ್ತಿ, ಗುರಾಣಿ ಎಲ್ಲ ಹಿಡಿದು, ಶೂಲ ಹಿಡಿದು ಯುದ್ಧ ಮಾಡೋಂಥ ಸಾಮರ್ಥ್ಯ ಕುಮಾರಸ್ವಾಮಿಗಿರುತ್ತೆ. ಅದೇ ಕ್ಲೀಂಕಾರ ಮಂತ್ರದ ಶಕ್ತಿ. ಗೊತ್ತಾಯ್ತಲ್ಲ? ಸ್ಕ್ರೀನ್ ಮೇಲೆ ನಾನು ಕೊಟ್ಟಿದ್ದೀನಿ. ಮಂತ್ರವನ್ನು ನೀವು ಕಾರ್ತಿಕ ಮಾಸದಲ್ಲಿ ಸಿದ್ಧಿ ಮಾಡ್ಕೋಬೇಕು. ಒಂದು ಸಾರಿ ಕೂತ್ಕೊಂಡ್ರೆ 10 ನಿಮಿಷ ಕೂತ್ಕೋಬೇಕು. 10 ನಿಮಿಷ ಕೂತ್ಕೊಂಡ್ರೆ 250 ಸಾರಿ ನೀವು ಆಗುತ್ತೆ ಪಠನೆ ಮಾಡಿದ್ದು. ದಿನಕ್ಕೆ 1000 ಜಪ ಆಗುತ್ತೆ. ಆ ತಿಂಗಳ ಪೂರ್ತಿ ಮಾಡ್ಕೊಳ್ಳಿ, ಸಿದ್ಧಿ ಆಗುತ್ತೆ. ಗೊತ್ತಾಯ್ತಲ್ಲ? ಪ್ರತಿ ಸೋಮವಾರ ಏನಾದರೂ ಸ್ವೀಟ್ಸ್ ನೈವೇದ್ಯ ದೇವಸ್ಥಾನಗಳ ಹತ್ರ ಹೋಗಿ ಬನ್ನಿ. ಇದು ಈ ಮಂತ್ರವನ್ನು ಸಿದ್ಧಿ ಮಾಡ್ಕೊಳ್ಳಿ. ಓಕೆನಾ? ಈ ಮಂತ್ರವನ್ನು ಸಿದ್ಧಿ ಮಾಡ್ಕೋಬೇಕು ನೀವು. ಆಮೇಲೆ ಇದನ್ನು ನೀವು ಸಿದ್ಧಿ ಮಾಡಿಕೊಂಡು ಯಾರಾದರೂ ಕಷ್ಟ ಅಂತ ಬಂದರೆ ಈ ಬೀಜಾಕ್ಷರ ಮಂತ್ರ ನಾನು ತಾಯ್ತಾ ಬರೀಬೇಕಲ್ಲ, ತಾಯ್ತಾ ಬರೆದು ಅದರೊಳಗಡೆ ಹಾಕಬೇಕಲ್ಲ, ಅದಕ್ಕೆ ನಾನು ಇನ್ನೊಂದು ಮಂತ್ರ ಕೊಡ್ತೀನಿ. ಕ್ಲೀಂಕಾರ ಮಂತ್ರದ್ದು ಇನ್ನೊಂದು ಮಂತ್ರ ಕೊಡ್ತೀನಿ. ನೋಡ್ರಿ, ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ನಾನು ಈಗ ಮೊದಲು ಒಂದು ಮಂತ್ರ ಕೊಟ್ಟೆ. ಮೊದಲು ಕೊಟ್ಟಿದ್ದ ಮಂತ್ರ ಪ್ರಾಕ್ಟೀಸ್ ಮಾಡೋಕ್ಕೆ ಎಷ್ಟು ದಿನ? ಕಾರ್ತಿಕ ಮಾಸದಲ್ಲಿ ಪೂರ್ತಿ. ಈಗ ನಾನು ಇನ್ನೊಂದು ಮಂತ್ರ ಕೊಡ್ತೀನಿ ನಿಮಗೆ. ಅದೇನಕ್ಕಪ್ಪ ಅಂದರೆ ಬರೆದ್ಬಿಟ್ಟು ತಾಯ್ತದೊಳಗಡೆ ಆಗೋಕ್ಕೆ ಸಿದ್ಧಿ ಆಗಿರ್ತದಲ್ಲ ನಿಮಗೆ. ಆಮೇಲೆ ಯಾರಾದರೂ ಕಷ್ಟ ಅಂತ ಬಂದಾಗ ಆ ಮಂತ್ರ ಸುಬ್ರಹ್ಮಣ್ಯ ಸ್ವಾಮಿದು. ಶತ್ರು ನಿವಾರಕ ಶಕ್ತಿ, ಶತ್ರು ಸಂಹಾರಕ ಶಕ್ತಿ, ದುಷ್ಟ ನಿವಾರಕ ಶಕ್ತಿ, ಭಯ ನಿವಾರಣಕ ಶಕ್ತಿ, ರೋಗ ನಿವಾರಕ ಶಕ್ತಿ. ಅಂದರೆ ದುಷ್ಟರನ್ನು ಸಂಹಾರ ಮಾಡೋದು. ತಾರಕಾಸುರನನ್ನು ಕುಮಾರಸ್ವಾಮಿ ಮಾಡೋದನ್ನೆಲ್ಲ ಆ ರೀತಿ. ಅದಕ್ಕೆ ಮಂತ್ರ ನೋಡಿ ಕೊಡ್ತಾ ಇದ್ದೀನಿ ನಾನು. ಇದನ್ನು ನೀವು ಮನೆಗಳು ಬರ್ಕೋಬೇಕು. ಗ್ರಂಥಿಗೆ ಅಂಗಡಿಯಲ್ಲಿ ನಿಮಗೆ ಅದು ಸೀಟ್ ಸಿಗುತ್ತೆ, ಪಂಚಲೋಹದ ಸೀಟು ತಗಡು. ಆ ತಗಡ ಮೇಲೆ ನೀವು ಈ ರೀತಿ ಮನೆಗಳು ಮಾಡ್ಕೊಂಡು, ಎಷ್ಟಿದೆ ಮನೆಗಳು ಅಷ್ಟು ಮಾಡಿಕೊಂಡು ಈ ಬೀಜಾಕ್ಷರ ಮಂತ್ರ ಬರ್ಕೊಂಡು ಬರೀ 108 ಸಾರಿ ನೀವು ಹೇಳಿ. ನಾವು ಈಗಾಗಲೇ ತಾಯ್ತಿಗಳು ಮಾಡೋದು ಹೇಳ್ಕೊಟ್ಟಿದ್ದೀನಿ ನಾನು. ನೋಡ್ಕೊಳ್ಳಿ ಯಾವ ರೀತಿ ಅಂತ. ತಾಯ್ತಿಗಳು ಮಾಡೋದು ವಿಡಿಯೋ ಈಗಾಗಲೇ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಹಿಂದಿನ ಭಾಗಗಳು ನೋಡಿ, ಅದರ ಗೊತ್ತಾಗುತ್ತೆ ಹೆಂಗೆ ತಾಯ್ತ ಮಾಡೋದು ಅಂತ. ನೀವು ಈ ಮಂತ್ರಗಳನ್ನು ಬರೆದು, ಬೀಜಾಕ್ಷರ ಮಂತ್ರಗಳನ್ನು ಬರೆದು ಮನೆಗಳಲ್ಲಿ ಕೂರಿಸಿ ತಾಯ್ದೊಳಗಡೆ ಹಾಕಿ ಬಂದ್ ಮಾಡಿ ಅದನ್ನು 108 ಸಾರಿ ಹೇಳಿ ಬೇರೆ ಕೊಡಿ. ಅದಕ್ಕೆ ದಾರ ಯಾವ್ದು ಬಳಸ್ಬೇಕಂದ್ರೆ ನೀವು
ಕಪ್ಪು ಅಥವಾ ನೇರಳೆ ಕಲರು, ವೈಟ್ ಕಲರು, ಹಾಗೆ ರೆಡ್ಡು 3 ಮಿಕ್ಸ್ ಇರೋದು ಬರುತ್ತೆ. ಆ ದಾರವನ್ನು ನೀವು ಬಳಸಬೇಕು. ಇದು ಕ್ಲೀಂಕಾರ ಮಂತ್ರದ ಒಂದು ವಿಶೇಷತೆ, ಶಕ್ತಿ ಸಾಮರ್ಥ್ಯ. ಇದನ್ನು ಸಿದ್ಧಿ ಮಾಡ್ಕೊಂಡಿವು ನೀವು ಉದ್ಧಾರ ಆಗ್ತೀರಿ, ಬೇರೆಯವರು ಉದ್ಧಾರ ಆಗ್ತಾರೆ. ಓಕೆಲ್ಲ. ಕ್ಲೀಂಕಾರ ಮಂತ್ರದ ಬಗ್ಗೆ ಎಲ್ಲೂ ಬೀಜಾಕ್ಷರ ಮಂತ್ರದ ಬಗ್ಗೆ, ತಾಯಿತದ ಬಗ್ಗೆ ಈಗ ನಿಮಗೆ ಪೂರ್ತಿ ವಿವರಣೆ ಕೊಟ್ಟಿದ್ದೀರಿ. ಆದಷ್ಟು ಓಕೆಲ್ಲ. ಇದೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ. ಯಾರಿಗಾದರೂ ರೋಗಗಳು, ಶತ್ರು ಭಯ, ದುಷ್ಟರ ಭಯ ಅಥವಾ ಇನ್ನೇನೋ ಭಯ, ಭೂತ ಪ್ರೇತ ಪಿಶಾಚ ಬಾಧೆಗಳು, ಬ್ರಹ್ಮರಾಕ್ಷಸ ಬಾಧೆ ಇತ್ಯಾದಿ ಇದ್ದರೆ ಈ ತಾಯ್ತ ಅವ್ರಿಗೆ ಯೂಸ್ ಆಗುತ್ತೆ ಕ್ಲೀಂಕಾರ ಮಂತ್ರದ್ದು. ಓಕೆಲ್ಲ. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀರಿ. ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹಾಗೆ ಹಿಂದಿನ ಭಾಗ ನೋಡಿ, ಹಾಗೆ ಮುಂದಿನ ಭಾಗ ನೋಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.